ಪ್ರಶ್ನೆ ಪತ್ರಿಕೆ ಬಿಡಿಸಬೇಕು. ಇಲ್ಲಿ ಮುಖ್ಯವಾಗಿ ಟಿ ಬರೆಯುವಂಥವರು ಪೇಪರ್ 1 ಇರಲಿ ಅಥವಾ ಪೇಪರ್ 2 ಇರಲಿ, ನೀವು ಯಾವ ಲ್ಯಾಂಗ್ವೇಜ್ ಹಾಕಿರ್ತೀರಿ, ಭಾಗ 1 ಭಾಗ 2 ಯಾವುದನ್ನು ತೆಗೆದುಕೊಂಡಿರಿ ಅನ್ನೋದನ್ನು ಸ್ಪಷ್ಟವಾಗಿ ನಿಮ್ಮ ಮನಸ್ಸಿನಲ್ಲಿರಬೇಕು. ಯಾಕೆಂದರೆ ಇದು 121 ಪುಟ ಇರುವಂತಹ ಕ್ವಶನ್ ಬುಕ್ಲೆಟ್ ಇದು, ನಿಮ್ಮ ಟಿಇಟಿದು. ಈ ಬುಕ್ಲೆಟ್ನಲ್ಲಿ ಭಾಗ 1 ಮತ್ತು ಭಾಗ 2 ಎಲ್ಲ ಲ್ಯಾಂಗ್ವೇಜ್ಗಳನ್ನು ಪ್ರಿಂಟ್ ಮಾಡಲಾಗಿರ್ತದೆ. ಭಾಳಷ್ಟು ಅಭ್ಯರ್ಥಿಗಳು ಏನು ತಿಳ್ಕೊಂಡಿರ್ತಾರ, ತಾವು ಯಾವುದು ಲ್ಯಾಂಗ್ವೇಜ್ ಹಾಕಿರ್ತೀವಲ್ಲ ಅಷ್ಟೇ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತದ ಅನ್ನುವಂಥ ಭಾವನೆಯಿಂದ, ಸರ್ ಹಳ್ಕಟ್ ಸರಿಗೆ ಗೊತ್ತಿದೆ, ಕೆಲವರು ಭಾಗ 1 ಕನ್ನಡ ಹಾಕಿರ್ತಾರ, ಭಾಗ 2 ಕನ್ನಡವನ್ನು ಗುರುತಿಸಿ ಅದನ್ನು ಆನ್ಸರ್ ಮಾಡಿದ ಉದಾಹರಣೆಗಳು ಅದಾವೆ. ಭಾಗ 2 ಇಂಗ್ಲೀಷ್ ಹಾಕಿರ್ತಾರ, ಭಾಗ 1 ಇಂಗ್ಲೀಷನ್ನು ಉತ್ತರ ಮಾಡಿದ ಉದಾಹರಣೆಗಳು ಅದಾವೆ. ಆ ತಪ್ಪು ನೀವು ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ನಿಮ್ಮ ಪ್ರಶ್ನೆ ಪತ್ರಿಕೆ ಅವಲೋಕನವನ್ನು ಒಂದ್ಸಲ ಮಾಡಬೇಕು. ನೀವು ಯಾವ ರೀತಿ ಅನ್ನೋದನ್ನ ಇಲ್ಲಿ ನೋಡಿ. ಲ್ಯಾಂಗ್ವೇಜ್ 1 ಒಳಗ ಕನ್ನಡ, ಇಂಗ್ಲಿಷ್, ಉರ್ದು, ತಮಿಳು, ತೆಲುಗು, ಮರಾಠಿ, ಹಿಂದಿ, ಸಂಸ್ಕೃತಿ. ಲ್ಯಾಂಗ್ವೇಜ್ 2 ಕನ್ನಡ, ಇಂಗ್ಲಿಷ್, ಉರ್ದು, ತಮಿಳು, ತೆಲುಗು, ಮರಾಠಿ, ಹಿಂದಿ. ಇಲ್ಲಿ ಎಷ್ಟು ಲ್ಯಾಂಗ್ವೇಜ್ 1 ಅದ ಅಷ್ಟೇ ಭಾಗ 2 ಕೂಡ ಇರ್ತಾವ. ನೀನು ಯಾವುದು ಲ್ಯಾಂಗ್ವೇಜ್ 1 ಯಾವುದು ಕನ್ನಡ ಹಾಕಿ, ಲ್ಯಾಂಗ್ವೇಜ್ 2 ಇಂಗ್ಲಿಷ್ ಅಂದ್ರ ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ 1ರಾಗೂ ಇರ್ತದ, ಭಾಗ 2ರಾಗೂ ಇರ್ತದ. ನೀನು ಕನ್ನಡನು ಭಾಗ 1 ಇಂಗ್ಲಿಷ್ ಭಾಗ 1 ಆನ್ಸರ್ ಮಾಡಬೇಡಿ. ನಿಮ್ಮ ಭಾಗ 2 ಇಂಗ್ಲಿಷ್ ಹುಡುಕಬೇಕು. ಯಾವ ರೀತಿ ಹುಡುಕಬೇಕು ನೋಡಿ. ಭಾಷೆ 1 ಇಲ್ಲಿ ಸ್ಪಷ್ಟವಾಗಿ. ನೆಕ್ಸ್ಟ್ ಅಷ್ಟು ಭಾಷೆ 1 ಇರ್ತದ. ಲ್ಯಾಂಗ್ವೇಜ್ ಭಾಷೆ 1 ನೀವು ಭಾಷೆ 1 ಇದನ್ನ ಹಾಕಿಲ್ಲ ಅಂದ್ರೆ ಇದಕ್ಕೆ ಹಾಕಬಾರ್ದು, ಇದನ್ನ ಆಯ್ಕೆ ಮಾಡ್ಕೋಬಾರ್ದು. ನೆಕ್ಸ್ಟ್ ಉರ್ದು, ತಮಿಳು, ತೆಲುಗು, ಮರಾಠಿ, ಹಿಂದಿ, ಸಂಸ್ಕೃತ. ನೋಡಿ ಇಷ್ಟು ಭಾಷೆ 1ರಾಗ ಇದರ ಪ್ರಿಂಟ್ ಇರ್ತದೆ. ಮಲ್ಲೆ ಭಾಗದಾಗ ಅವೇ ಇರ್ತಾವ. ಭಾಷೆ 1 ಅಂತೇಳಿ. 2ನೇ ಇದರಲ್ಲಿ ಭಾಷೆ 2 ನೀವು ಹುಡುಕ್ಬೇಕು. ನಿಮ್ಮ ಭಾಷೆ ಯಾವ್ದು ಹಾಕಿರ್ತೀರಿ ಅನ್ನೋದು ಹುಡುಕ್ಬೇಕಲ್ಲಿ. ಅಲ್ಲಿ ಈ ರೀತಿ ಭಾಷೆ 2 ಅಂತ ಇರ್ತದೆ. ನೀವು ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ಹಾಕಿರಿ, ಸೆಕೆಂಡ್ ಲ್ಯಾಂಗ್ವೇಜ್ ನೋಡ್ಕೊಳ್ಳಿ. ಭಾಷೆ 2 ಇತ್ತಂದ್ರೆ 5. ನೀನು ಭಾಷೆ 1 ಹಾಕಿ ಇಲ್ಲಿ ಇದನ್ನ ನೀವು ಆಯ್ಕೆ ಮಾಡ್ಕೋಬಾರ್ದು. 1 ಕನ್ನಡಕ್ಕೆ ಅಂದ್ರ ಇದು 2ನೇದವ್ರು ಯಾರು ಹಾಕಿರ್ತಾವ ಅವ್ರಿಗೆ, ಇದು ನಿಮಗಲ್ಲ. ಇಂಥವು ಎಲ್ಲ ಭಾಷೆ ಇರ್ತಾವ ಇಲ್ಲಿ. ಕನ್ನಡ, ಇಂಗ್ಲಿಷ್, ಉರ್ದು, ಭಾಷೆ 2 ತಮಿಳು, ಭಾಷೆ 2 ತೆಲುಗು, ಭಾಷೆ 2 ಮರಾಠಿ, ಹಿಂದಿ, ಭಾಷೆ 2 ಸಂಸ್ಕೃತ. ಅಂದ್ರ ಸಾಮಾನ್ಯವಾಗಿ ನಾವೇಂತ ನಿಮ್ಮ ಭಾಷೆ 1 ಭಾಷೆ 2 ಅಲ್ಲಿ ತಪ್ಪು ಮಾಡಕ್ ಹೋಗ್ಬೇಡಿ. ಈಗ ಕೆಲವರು ಏನ್ ಮಾಡಿರ್ತಾರ, ಭಾಷೆ 1 ಇಲ್ಲಿ ಕನ್ನಡ ಅದ, ಮುಂದೆ ಇಂಗ್ಲಿಷ್ ಇರ್ತದ, ಇದನ್ನೇ ಬಿಡಿಸ್ಲಕ್ ಹೋಗ್ಬಿಡ್ತೀರಿ ನೀವು. ನೋಡಿ ನೀನು ಇಲ್ಲಿ ನೋಡ್ಬೇಕು ಮೇಲ್ಗಡೆ, ನಿನ್ನ ಭಾಷೆ 2 ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂದ್ರ ಇಂಗ್ಲಿಷ್ ಎಲ್ಲದ ಮತ್ತೆ ಹುಡುಕ್ಬೇಕು. ಭಾಷೆ 2 ಇಂಗ್ಲಿಷ್ ಇದ್ರಾಗ ನೀ ಹಿಂದಿ ಹಾಕಿದ್ರೆ ಹಿಂದಿ ನೋಡು. ನೀ ಯಾವುದನ್ನ ಹಾಕಿರ್ತಿ ಅದನ್ನ ನೀವು ನೋಡ್ಬೇಕಲ್ಲಿ. ಭಾಷೆ ಇದು ಭಾಷೆ 2 ಇಂಗ್ಲಿಷ್. ಇಷ್ಟು ಪೇಜ್ ಆದ ನಂತರ ಎಷ್ಟು 51 ಪೇಜ್ ಭಾಷೆ 2 ಸ್ಟಾರ್ಟ್ ಆಗಿದೆ ಇಂಗ್ಲಿಷ್ ಅಲ್ಲಿ. ಇದು ಬಹಳ ಮುಖ್ಯವಾದದ್ದು.
ಆ ತಪ್ಪನ್ನು ನೀವು ಮಾಡಲಕ್ಕೆ ಹೋಗಬೇಡಿ. ಇದನ್ನ ಮೊದಲೇ ಎಚ್ಚರಿಕೆಯನ್ನು ಗಮನಿಸಿ. ಈಗ ಅಂದ್ರೆ ಈಗ ನೀವು ಭಾಷೆ 1 ಭಾಷೆ 2 ಯಾವುದನ್ನೋದು ನೀವು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಇನ್ನ ಪ್ರಶ್ನೆ ಪತ್ರಿಕೆ ಬಿಡಿಸುವ ವಿಧಾನ ಏನಿಲ್ಲಿ ಅನ್ನೋ ಪ್ರಶ್ನೆ ಬರ್ತದೆ. ಯಾವ ರೀತಿ ಬಿಡಿಸಬೇಕು? 1 ರಿಂದ 150 ತನ ನಮಗೆ ಗೊತ್ತಿರೋದನ್ನ ಆಯ್ಕೆ ಮಾಡಿಕೊಂಡು ಉತ್ತರಿಸಬೇಕು, ಅಥವಾ ಸಬ್ಜೆಕ್ಟ್ ವೈಸ್ ಉತ್ತರ ಮಾಡಬೇಕು ಅನ್ನುವಂತ ಒಂದು ಪ್ರಶ್ನೆ ಗೊಂದಲಕ್ಕೆ ಭಾಳ ಮಂದಿಗೆ ಅದ. ವಿಷಯ ಸಬ್ಜೆಕ್ಟ್ ಒಂದೇ ರೀತಿ ಇತ್ತಂದ್ರ, ಈಗ ಉದಾಹರಣೆಗೆ ಹಿಸ್ಟ್ರಿ ಒಂದೇ ಪ್ರಶ್ನೆ ಪತ್ರಿಕೆ, GK ಪೇಪರ್ ಒಂದೇ ಪತ್ರಿಕೆ ಇರ್ತದ. ಪ್ರಶ್ನೆಗಳು ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿತ್ತಂದ್ರ 1 ರಿಂದ 100 ತನ ಬರು ಪ್ರಶ್ನೆಗಳು ಅಂದ್ರೆ 100% ಗೊತ್ತಿರುವಂತದ್ದನ್ನ ನೀವು ಆಯ್ಕೆ ಮಾಡಿಕೊಂಡು ಉತ್ತರಿಸಬೇಕಂತ ನಾವು ಹೇಳ್ತಿದ್ದೆವು. ಆದ್ರೆ ಇಲ್ಲಿ ಏನದಲ್ಲ, ಕನ್ನಡ ಬೇರೆ ಅದ, ಇಂಗ್ಲಿಷ್ ಬೇರೆ ಅದ, ಮನೋವಿಜ್ಞಾನ ಕ್ವಶನ್ ಬೇರೆ ಅದ, ಸಮಾಜ ವಿಜ್ಞಾನ ಇರ್ತದ, ವಿಜ್ಞಾನ ಗಣಿತ ಇರ್ತದ. ಇಲ್ಲಿ ಆ ಕಾರಣಕ್ಕಾಗಿ ನಾವು ಇಲ್ಲಿ ಸಬ್ಜೆಕ್ಟ್ ವೈಸ್ ಪ್ರಶ್ನೆಗೆ ಉತ್ತರ ಒದಗಿಸುವಂಥದ್ದು ಪ್ರಯತ್ನ ಮಾಡಬೇಕು. ನೀವು ಪ್ರಶ್ನೆ ಕೆಲವ್ರು ಏನು ಮಾಡ್ತೀವಿ, ನಾವು ಸಾಮಾನ್ಯ GK ಪೇಪರ್ದಾಗ 1 ರಿಂದ 100 ತನ 100% ಗೊತ್ತಿರೋದು ಆಯ್ಕೆ ಮಾಡಿಕೊಂಡು ಆಮೇಲೆ 2ನೇ ರೌಂಡ್ನಲ್ಲಿ ತಿಪ್ಟಿ ಗೊಂದಲಿದ್ದನ್ನು ಬಿಡಿಸೋದು ನಾವು ಹೇಳ್ತಿದ್ದೆವು. ಆದ್ರೆ ಈಗ ನಾವು ಅದನ್ನ ಹೇಳೋದಿಲ್ಲ. ಈ ಪರೀಕ್ಷೆ ಪ್ಯಾಟರ್ನೇ ಬೇರೆ ಅದ. ನೋಡಿ, ಇದರ ಪ್ಯಾಟರ್ನ್ ಏನದ, ಕನ್ನಡ ಲ್ಯಾಂಗ್ವೇಜ್ ತೊಗೊಂಡಿದ್ರಿ ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಇರ್ತದೆ, ಇಂಗ್ಲಿಷ್ ಇರ್ತದೆ. ನೀವು 2ನೇ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರ್ತಂದ್ರೆ 2ನೇ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರ್ತದೆ. ಆಮೇಲೆ ಶೈಕ್ಷಣಿಕ ಮನೋವಿಜ್ಞಾನ ಇರ್ತದೆ. ಆಮೇಲೆ ನಿಮ್ ಸಬ್ಜೆಕ್ಟ್ ಇರ್ತದೆ, ವಿಷಯಕ್ಕೆ ಸಂಪಟ್ಟಂಗೆ ಇರ್ತದೆ. ಹೌದಾ? ನಿಮ್ದು ಈ 5 ಭಾಗ ಅದಾವ. ಇದರ 4 ಭಾಗ, ಕನ್ನಡ, ಇಂಗ್ಲಿಷ್, CDP, 4 ಭಾಗದಲ್ಲಿ ನಿಮಗೆ ಅತ್ಯಂತ ಸರಳವಾದದ್ದು ಯಾವುದು? ಯಾವ ವಿಭಾಗ ಇದಾರೆ? 4 ವಿಭಾಗದಾಗ ಒಬ್ಬರಿಗೆ ಕನ್ನಡ ಸರಳ ಆಗ್ತದೆ, ಒಬ್ಬರಿಗೆ ಇಂಗ್ಲಿಷ್ ಸರಳ ಆಗ್ತದೆ, ಒಬ್ಬರಿಗೆ ಮನೋವಿಜ್ಞಾನ ಸರಳ ಆಗ್ತದೆ, ಕೆಲವರಿಗೆ ಸಬ್ಜೆಕ್ಟ್ ಅದ. ನಿಮಗೆ ಯಾವ್ದು ಸರಳ ಆಗ್ತದಲ್ಲ ಅದನ್ನ ಫಸ್ಟ್ ಬಿಡಿಸ್ರಿ. ಆ ವಿಭಾಗ ಯಾವ್ದು ಕಠಿಣ ಅದಲ್ಲ ಅದನ್ನ ಕೊನೆಗೆ ಬಿಡಿಸಿ, ಲಾಸ್ಟಿಗೆ ಬಿಡಿಸಿ. ಇದು ಮೊದಲನೇ ನಿಯಮ. ಸರಳ ಇದ್ದದ್ದು ಮೊದಲು ಬಿಡಿಸಿ, ಕಠಿಣ ಇದ್ದದ್ದು ಕೊನೆಗೆ ಬಿಡಿಸಿ. ಯಾವ ರೀತಿ? ಈಗ ಹಳಕಟ್ಟಿ ಸರ್ ಶೈಕ್ಷಣಿಕ ಮನೋವಿಜ್ಞಾನದಾಗ ಎಕ್ಸ್ಪರ್ಟ್ ಅದಾರ. ಅವರು ಮೊದಲು CDP ಭಾಗಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ. ಇಲ್ಲಿ ಎಷ್ಟದಾವ? 30 ಕ್ವಶನ್ ಅದಾವ. ನೋಡಿ, ಇಲ್ಲಿ 30 ಕ್ವಶನ್ ಅದ. ಈ 30 ಕ್ವಶನ್ ಬಿಡಿಸಿದ ನಂತರ ನೀವು 2ನೇ ವಿಭಾಗಕ್ಕೆ ಹೋಗ್ಬೇಕು. ಅಂದ್ರೆ ಅರ್ಥ ಏನು? 30 ಕ್ವಶನ್ದಲ್ಲಿ ಮೊದಲನೇ ರೌಂಡ್ನಲ್ಲಿ 100% ಗೊತ್ತಿದ್ದು ಹಾಕಿ ಈ 30ರೊಳಗೆ. ಆಮೇಲೆ ಇದೇ 30ರೊಳಗೆ ನಿಮ್ 50-50 ಸೆಕೆಂಡ್ ರೌಂಡ್ ಹಾಕಿ 30 ಮುಗಿಸ್ಬೇಕಲ್ಲ. ಟೋಟಲ್ 30 ಮುಗೀತು, ಕಂಪ್ಲೀಟ್ ಆಯ್ತಂದ್ರ ನಿಮಗೆ 2ನೇ ಭಾಗಕ್ಕೆ ಬನ್ನಿ. 2ನೇ ಭಾಗ ನೀವು ಕನ್ನಡ ತಗೊಂಡು ಅಲ್ಲಿ 30 ಕ್ವಶನ್ ಬಿಡಿಸು. ಇಂಗ್ಲಿಷ್ ಕಠಿಣ ಅದನ್ನ ಲಾಸ್ಟಿಗೆ ಇಟ್ಕೋತೀನಿ. ಇಂಗ್ಲಿಷ್ ನಾವು ನೋಡೋದಿಲ್ಲ ಈ ಟೈಮ್ 2ನೇ ರೌಂಡ್ನಲ್ಲಿ, 1ನೇ ರೌಂಡ್ನಲ್ಲಿ ನೋಡೋದಲ್ಲ. ನಾವು ಒಮ್ಮೆ ನಮ್ಮ ಸಬ್ಜೆಕ್ಟ್ ಬರ್ತೀನಿ. ಇಲ್ಲಿ 60 ಕ್ವಶನ್ ಇರ್ತಾವ. 60 ಕ್ವಶನ್ ಅದರಲ್ಲಿ ಯಾವ್ಯಾವ್ದು 100% ಗೊತ್ತಿರೋದನ್ನ ಹಾಕೋತು 2ನೇ ರೌಂಡ್ನಾಗ
50-50 ನೆಗೆಟಿವ್ ವಿಚಾರ ಮಾಡಿ ಅಲ್ಲಿ ಉತ್ತರ ಮಾಡಿ ಕೊನೆ ಲಾಸ್ಟಿಗೆ ಇಂಗ್ಲಿಷ್ಗೆ ನಾ ಬರ್ತೇನೆ. ಇದು ಬಿಡಿಸುವ ವಿಧಾನ. ನೀವು ನಿಮ್ಮ ನಾವು ಬೇರೆ ಎಕ್ಸಾಮ್ ಒಳಗಿತ್ತಂದ್ರ 1ರಿಂದ ನಾವು 100 ತನ ಸರಳವಾಗಿದ್ದು ಗೊತ್ತಿದ್ದನ್ನು ಬಿಡಿಸುತ್ತ ಹೋಗಂತ ಹೇಳ್ತಿದ್ದೆವು 2ನೇ ರೌಂಡಲ್ಲೇ. ಬಟ್ ಇಲ್ಲಿ ಸಬ್ಜೆಕ್ಟ್ ವೈಸೇ ಬೇರೆ ಇರೋ ಕಾರಣಕ್ಕಾಗಿ ನೀವು 1ರಿಂದ 150 ತನಕ ಹೋಗಬಾರ್ದು. ಯಾಕಂದ್ರೆ ಇಂಗ್ಲಿಷ್ ನಿಮ್ ಕಠಿಣದ, ಅದನ್ನ 2 ಸಲ 3 ಸಲ ಓದುವಂತ ಸಂದರ್ಭ ಬರ್ತದ, ಅವಾಗ ಟೈಮ್ ಕಿಲ್ ಆಗಿಬಿಡ್ತದ. ಅವಾಗ ಆ ಕಾರಣಕ್ಕೆ ನಿಮ್ ಸಬ್ಜೆಕ್ಟ್ ಸರಳ ಇದ್ದದಂದ್ರ ಯಾವುದು ಸರಳ ಇರ್ತೋ ಅಲ್ಲಿ ಹೆಚ್ಚಿಗೆ ಅಂಕ ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇದು ಒಂದಿದಾನ. ಈಗ 50-50 ಅಂದ್ರೆ ಏನು? 4 ಆಯ್ಕೆಗಳದಾವ. ಇಲ್ಲಿ 4 ಆಯ್ಕೆ ಒಳಗ ಇದನ್ನೂ ಅಲ್ಲ ಕ್ವಶನ್, ಇದು ಅಲ್ಲ ಉತ್ತರ, ಇದುವರಾದ ಗೊತ್ತಿಲ್ಲ ಯಾವ್ದನ್ನದ. ಇದರ ಒಂದನ್ನ ಆಯ್ಕೆ ಮಾಡ್ಕೊಳ್ಳೋದೆ ಅಂತ ನಾವು 50-50 ಅಂತ. ನಿಮ್ಮ ಪ್ರಶ್ನೆಗಳನ್ನು ತೆಗೆದುಕೊಳ್ಳುವಾಗ ಈ ಒಂದು ಪದ್ಧತಿ ನೋಡ್ಕೊಳ್ಳಿ. ಇದಕ್ಕೆ ನಾವು ಎಲಿಮಿನೇಟೆಡ್ ಪದ್ಧತಿ ಅಂತ ಕರಿತೀವಿ. ಇದು ಅಲ್ಲ ಇದರ ಇರಬಹುದು, ಆಯ್ಕೆ ಆಗುವಂತ ಅವಕಾಶ ಅಂತ ಹೆಚ್ಚಿಗಿರ್ತದೆ. ಯಾಕಂದ್ರೆ ಇಲ್ಲಿ ನೆಗೆಟಿವ್ ಅಲ್ಲಿ ನಿಮ್ಗೆ ಯಾವುದೋ ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ. ಕೊನೆಗೆ ಯಾವ್ದಾರ ಒಂದು ಏನು ಗೊತ್ತಿಲ್ಲ ಅಂದ್ರೆ ಒಂದು ಟಿಕ್ ಮಾಡಿ ಬನ್ನಿ, ಅದೇನು ನಿಮ್ಗೆ ಲಾಸ್ ಆಗೋದಿಲ್ಲ. ಈ ಒಂದು ವಿಧಾನ ಏನದಲ್ಲ, ಈ ವಿಧಾನ ಏನದಲ್ಲ ಅತ್ಯುತ್ತಮವಾದಂತ ವಿಧಾನ ನೀವು ಮಾಡಬೇಕಾಗಿರೋದು. ಆಮೇಲೆ ಇಲ್ಲೊಂದು ಪ್ರಶ್ನೆ ಓದುವಾಗ ಕೆಲವರು ತಪ್ಪು ಮಾಡ್ತೀರಿ. ಈ ಕೆಳಗಿನ ಯಾವುದು ಅಲ್ಲ ಅಂತ ಕೇಳಿರ್ತಾರ, ಅದನ್ನ ಹೌದತ್ತ ಕೇಳಿ ಮಾಡಿಬಿಡ್ತೇವೆ. ಬಹಳ ಅಲ್ಲಿ ಕ್ವಶನ್ಗಳು ಇದಾಗಿಬಿಡ್ತಾವ. ಕ್ವಶನ್ ಕರೆಕ್ಟಾಗಿ ಓದ್ಕೊಳ್ಳಿ, ಅದನ್ನ ಅವಸರದಾಗ ತಪ್ಪಾಗಿ ಅರ್ಥೈಸ್ಕೊಂಡ್ರೆ ಆನ್ಸರ್ ಕೂಡ ತಪ್ಪಾಗ್ತದೆ. ಯಾವುದು ಅಲ್ಲ ಅಲ್ಲಿ ಅಂಥವುಗಳಿಗೆ ನೀವು ಮಾರ್ಕ್ ಮಾಡ್ಕೊಂಬೇಡಿ. ಮೇಲಿನ ಯಾವುದು ಅಲ್ಲ, ಮೇಲಿನ ಎಲ್ಲವೂ. ಕ್ವಶನ್ ಏನದ ಅದನ್ನ ನಿಮ್ಮ ಆಮೇಲೆ ಆಯ್ಕೆಗಳಿರ್ತ ಕೆಳಗಡೆ. 2 ಆಯ್ಕೆಗಳು, 2, 3 ಈ ರೀತಿ ಇರ್ತಾವ. ಇಲ್ಲಿ 2 ಇದ್ರ ಮೇಲೆ 2 ಮಾಡಬಾರ್ದು. ಕೆಳಗಡೆ ಆಪ್ಷನ್ಸ್ ಕೊಟ್ಟಿರ್ತಾರ ಅದ್ರ ಮೇಲೆ ಮಾಡ್ಬೇಕು. ಇದು 2ನೇದು. ನಿಮ್ಮ ಇನ್ನೊಂದು ಇಲ್ಲಿ ಪ್ರಶ್ನೆ ಬರ್ತದ, ಪ್ಯಾಸೇಜ್ ಬಿಡಿಸುವಾಗ, ಕನ್ನಡ ಬಿಡಿಸುವಾಗ ಅಲ್ಲಿ ಏನ್ ಮಾಡಿ, ನೀವು ಇಂಗ್ಲಿಷ್ ಆಯ್ತು ಲ್ಯಾಂಗ್ವೇಜ್ ಬಿಡಿಸುವ ಭಾಷೆ ಒಂದು ಬಿಡಿಸುವಾಗ ಮೊದಲ ನೀವು ಪ್ಯಾಸೇಜ್ ಓದ್ಕೋತೋ ಅಥವಾ ಪದ್ಯ ಓದ್ಕೋತ ಕೊಡಬಾರ್ದು. ಮೊದಲು ಪ್ರಶ್ನೆಗಳನ್ನು ಓದಿ, ಆಮೇಲೆ ಆ ಗದ್ಯ ಪದ್ಯವನ್ನು ಓದಿ. ಫಸ್ಟ್ ಪ್ರಶ್ನೆಗಳು ಓದಿ ಗದ್ಯ ಪದ್ಯ ಓದಿದಾಗ ಏನಾಗ್ತದಲ್ಲ, ನಿಮ್ಮದು ಪ್ರಶ್ನೆ ಏನು ಕೇಳ್ಯಾನ ಅನ್ನೋದು ಅದು ಬೇಗನೆ ಬಿಡಿಸ್ಲಕ್ ಸಾಧ್ಯ ಅದ. ಬಹಳ ವಿದ್ಯಾರ್ಥಿಗಳು ಏನ್ ಮಾಡ್ತಾರ, ಮೊದಲ ಪದ್ಯ ಓದ್ತಾರ, ಆಮೇಲೆ ಪ್ರಶ್ನೆ ಓದ್ತಾರ, ಆಮೇಲೆ ಮತ್ತೆ ಪದ್ಯ ಓದ್ತಾರ, ಟೈಮ್ ವೇಸ್ಟ್ ಆಗ್ತದ. ಅದ್ರ ಬದಲಾಗಿ ಪ್ರಶ್ನೆಗಳನ್ನು ಮೊದಲು ಓದಿ, ಆಮೇಲೆ ಪದ್ಯ ಓದಿ ಅಥವಾ ಗದ್ಯ ಓದಿರಿ. ಅದರಲ್ಲಿ ಪದ್ಯ ಕಠಿಣ ಇತ್ತು, ಮತ್ತೊಮ್ಮೆ ಪ್ರಶ್ನೆ ಓದ್ರಿ. ಗದ್ಯ ಕಠಿಣ ಅನಿಸ್ತು, ಮತ್ತೊಮ್ಮೆ ಪ್ರಶ್ನೆ ಓದ್ರಿ. ಆಗೇನಾಗ್ತದ, ನಿಮ್ಮ ಆಯ್ಕೆ ಆಗುವಂತ ಪ್ರಶ್ನೆಗಳು ತಪ್ಪಾಗೋ ಸಂಖ್ಯೆ ಏನಂತ ಕಡಿಮೆ ಆಗ್ತದೆ ಮತ್ತು ಬೇಗನೆ ಅದನ್ನ ಉತ್ತರ ಮಾಡಕ ಸಾಧ್ಯ ಆಗ್ತದೆ. ಇದು ಒಂದು ವಿಧಾನ. ಎರಡನೇದು ಏನ್ ತಪ್ಪು ಮಾಡ್ತೀರಿ, OMR ಶೀಟ್ನಲ್ಲಿ ತಪ್ಪು ಮಾಡ್ತೀರಿ. OMR ನಲ್ಲಿ ಉತ್ತರ ಹಾಕುವಾಗ ತಪ್ಪು ಮಾಡ್ತಾರೆ. ಏನ್ ತಪ್ಪು ಮಾಡ್ತಾರೆ ಸರ? ಸರ್, ಬಹಳ ಮಂದಿ ವಿದ್ಯಾರ್ಥಿಗಳು ಮೊದಲ ಉತ್ತರ ಪತ್ರಿಕೆಗಳ ಆನ್ಸರ್ ಟಿಕ್ ಮಾಡ್ತಾರೆ. ಎಲ್ಲ ಉತ್ತರ ಪತ್ರಿಕೆಗಳು ಆನ್ಸರ್ ಟಿಕ್ ಮಾಡ್ತಾರೆ. ಮಾಡಿದ ನಂತರ ಈ OMR ಶೀಟ್ನಾಗ ತುಂಬ್ತಾರ. ಇದು ತಪ್ಪು ವಿಧಾನ. ಬಹಳ ಅಭ್ಯರ್ಥಿಗಳು ಇದನ್ನೇ ಮಾಡ್ತಾರ, ಮೊದಲೆಲ್ಲ ಆನ್ಸರ್ಸ್. ಇದು ಅಲ್ಲ. ಇದು ನಿಯಮ ಹೆಂಗಪ್ಪ ಅಂತಂದ್ರ, ನಿಮ್ಮದು ಇಲ್ಲಿ ಪ್ರಶ್ನೆಗಳು ಏನದಲ್ಲ, ಯಾವುದು ನೀವು ಆಯ್ಕೆ ಮಾಡ್ಕೊಂಡಿರ್ತೀರಿ ಎಷ್ಟನೇ ಸಂಖ್ಯೆಯಿಂದ,
ಈಗ ನೀನು ನಿಮ್ಮ ಸೋಷಿಯಲ್ ಸೈನ್ಸ್ ಆಯ್ಕೆ ಮಾಡ್ಕೊಂಡ್ರಿ ನಾವು. ಸೋಷಿಯಲ್ ಸೈನ್ಸ್ಗೆ ಇದು ನಾನು ಶೈಕ್ಷಣಿಕ ಮನೋವಿಜ್ಞಾನ ಆಯ್ಕೆ ಮಾಡ್ಕೊಂಡೆ. ಅದು 61ನೇ ಕ್ವಶನ್ ಇಂದ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಹಾ 61ರಿಂದ ಸ್ಟಾರ್ಟ್ ಆಗ್ತದ. ನೀನು ಇವನ್ನ ಯಾವುದಲ್ಲ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ, ಯಾಕಂದ್ರೆ ನೀನು ಆಯ್ಕೆ ಮಾಡ್ಕೊಂಡದ್ದು ಶೈಕ್ಷಣಿಕ ಮನೋಜ್ಞಾನ ಎಲ್ಲೇ ಕ್ವಶನ್ ಎಷ್ಟನೇದಲ್ಲ. ಈಗ 61 ಹಾಕ್ತಿದೆ, ಇಲ್ಲಿ ಟಿಕ್ ಮಾಡಿ. 62 ಗೊತ್ತಿಲ್ಲ, 2ನೇ ರೌಂಡ್ನಾಗ ಇಟ್ಟೋಗ್ತೀನಿ. 64 ಗೊತ್ತದ, 67 ಗೊತ್ತಿದೆ, 70 ಗೊತ್ತಿದೆ. ಈ ರೀತಿ ನೀವು ಈಗ 2ನೇ ರೌಂಡ್ನಾಗ ಬರ್ತೀರಿ. 50-50 ಇದು ಯಾವುದು ಇದು ಎಲ್ಲ ಅಂದ್ರ ಇದನ್ನ ಹಾಕ್ತೀರಿ. ಹಾ, ಈ ರೀತಿ ನಿಮ್ಮ ಪ್ರಶ್ನೆ ಎಲ್ಲದ ಅಲ್ಲಿ ಮೊದಲು ಗುರ್ತು ಮಾಡಿಕೊಂಡು ನೀವು ಈಗ ನೀವು ಲ್ಯಾಂಗ್ವೇಜ್ 2 ಅದ. ಲ್ಯಾಂಗ್ವೇಜ್ 2 ಆಯ್ಕೆ ಮಾಡ್ಕೊಳ್ಳಾಗ ಪ್ರಶ್ನೆಯಲ್ಲಿ ವ್ಯತ್ಯಾಸ ಇರೋದಿಲ್ಲ. ಭಾಗ 1 30 ಇರ್ತಾವ, ಭಾಗ 2 31 ಇದ್ದೇ ಇರ್ತಾವ. ಕ್ವಶನ್ ಕಂಟಿನ್ಯೂ ಹಂಗೆ ಇರ್ತಾವ ಅಲ್ಲಿ. ಆಮೇಲೆ ಇನ್ನೊಂದು ಏನು ಇಲ್ಲ ಮಿಸ್ಟೇಕ್ ಆಗ್ತದ, ಇದು 8ನೇದಕ್ಕೆ ಹಾಕ್ಬೇಕಾಗಿರ್ತದ, 8ನೇದಕ್ಕೆ ಉತ್ತರ ಹಾಕ್ಬೇಕಾಗಿರ್ತದ ಸರ್, 9ನೇದಕ್ಕೆ ಹಾಕ್ತಾರೆ. ಇದು ಆಕ್ಚುಲಿ 8ನೇದು 2 9ಕ್ಕೆ ಹಾಕಿಬಿಟ್ಟಿರ್ತಾರೆ. 9ಕ್ಕೆ 1ನೇದು ಹಾಕ್ಬೇಕು, ಅದನ್ನ 10ಕ್ಕೆ ಹಾಕಿಬಿಟ್ಟಿರ್ತಾರೆ. 10ನೇದು 11ಕ್ಕೆ ಹಾಕ್ತಾರ, 11 12ಕ್ಕೆ ಹಾಕ್ತಾರ, 12 ಈ ರೀತಿ ಕಂಟಿನ್ಯೂಸ್ ಸೀರೀಸ್ ತಪ್ಪು ಮಾಡ್ತಾರ. ಆ ತಪ್ಪು ಆಗ್ಬಾರ್ದಂದ್ರ ನೀವು ಇಲ್ಲಿ ಏನ್ ಮಾಡ್ಬೇಕು, ಇದು 7ನೇದ್ದು ಈ ಕ್ವಶನ್ ಇಲ್ಲಿ ನಾವು ಯಾವ್ದು ಕ್ವಶನ್ 6ನೇದು. ಹಾ 6ನೇದು ಕರೆಕ್ಟ್ ಅದಲ್ಲ, 6ನೇದು ಹಾ ನೋಡಿ ಹಾಕ್ರಿ, ಸಂಖ್ಯೆ ಈ ಅಂಕಿ ನೋಡಿ ಹಾಕ್ರಿ. ಆಮೇಲೆ 8ನೇದು ಕರೆಕ್ಟ್ ಅದಲ್ಲ ನೋಡಿ, ಈಗ 41ನೇದು ಈ ರೀತಿ ಒಂದು. ಇನ್ನು ಕೆಲವೊಂದು ಏನ್ ತಪ್ಪು ಮಾಡ್ತಾರ, 32ಕ್ಕೆ 1 ಹಾಕಿರ್ತಾರ ಅನ್ಸಾರ. 33ಕ್ಕೆ 4ನೇದು ಹಾಕ್ಬೇಕು, 33ಕ್ಕೆ 4ನೇದು ಹಾಕ್ಬೇಕು, 32ಕ್ಕೆ 4ನೇದು ಹಾಕ್ಬಿಡುದು, 1ಕ್ಕೆ 2 ಉತ್ತರ ಹಾಕಿಬಿಡುದು. ಡಬಲ್ ಅಂದ್ರೆ ಟೆನ್ಷನ್ದಾಗ ಮಿಸ್ಟೇಕ್ ಆಗಿಬಿಡ್ತಾವ. ಇದು ಆವಾಗ ಒಂದು ಸ್ಕಿಪ್ ಮಾಡ್ಕೋತ ತಪ್ಪು ಮಾಡ್ಕೋತ ಹೋಗ್ತೀರಿ, ಇನ್ನೊಂದು ಡಬಲ್ ಅಲ್ಲೇ ಟಿಕ್ ಮಾಡ್ತೀರಿ. ಇವೆರಡು ಅವಾಯ್ಡ್ ಮಾಡ್ಕೋಬೇಕು. ಎರಡನೇದು ಏನಂತಲ್ಲ, ಇನ್ನೊಂದು ಏನು ತಪ್ಪಾಗ್ತದಲ್ಲಿ, ಒಂದು ಸಲ ತಪ್ಪಾಯ್ತಂದ್ರೆ ಗಾಬರಿ ಆಗಿಬಿಡ್ತಾರೆ. ತಪ್ಪಾಯ್ತು ಅಂದ್ರೆ ಗಾಬರಿ ಆಗ್ತಾರೆ. ಗಾಬರಿ ಆಯ್ತಲ್ಲೋ ಮತ್ತಷ್ಟು ತಪ್ಪಾಯ್ಕೋತ ಹೋಗ್ಬಿಡ್ತಾರೆ. ದಯವಿಟ್ಟು ಆ ಒಂದು ಏನೋ ಮಿಸ್ಟೇಕ್ ಆಯ್ತಂದ್ರೆ ಅದನ್ನ ಮರ್ತಬೇಡಿ. ಆಮೇಲೆ ಇನ್ನು ಕೆಲವರಿಗೆ ಎಕ್ಸಾಮ್ದ ಟೆನ್ಷನ್ ಏನಾಗ್ತದ, ಮಗ್ಲಿದ್ದ OMR ಶೀಟ್ ನೋಡ್ತಾರ, ಅವನ್ ಗುಂಡು ಬಹಳ ಹಾಕಿರ್ತಾನ, ನಾನು ಇನ್ನೂ ಆಗಿಲ್ಲಲ್ಲ ಅಂತೇಳಿ ಟೆನ್ಷನ್, ಅವ್ನು ನೋಡಿ ಟೆನ್ಷನ್ ಆಗ್ತಾರ. ಮಗ್ಲಿದ್ದವ್ರದ್ದು ನೋಡ್ಲಕ್ ಹೋಗ್ಬೇಡಿ, ಮಗ್ಲಿದ್ದವ್ರ ಜೊತೆ ಚರ್ಚೆ ಮಾಡ್ಲಕ್ ಹೋಗ್ಬೇಡಿ. ನಿಂದ ಏನದ ಅಷ್ಟಕ್ಕೆ. ಆಮೇಲೆ ಕ್ವಶನ್ ಪೇಪರ್ ಟಫ್ ಇದ್ರೆ ಗಾಬರಿ ಆಗಿಬಿಡ್ತೀರಿ. ಕೆಲವರು ಗಾಬರಿ ಆದ್ರಿ ಅಂದ್ರ ಅಲ್ಲಿ ಎಕ್ಸಾಮ್ದಾಗ ಏನು ಮಾಡ್ಲಕ್ ಆಗೋದಿಲ್ಲ. ಎಲ್ಲರಿಗೆ ಸೇಮ್ ಆಗಿರ್ತದ. ನಿನ್ನ ಮನಸ್ಸು ಎಷ್ಟು ಶಾಂತವಾಗಿರ್ತದ, ಎಷ್ಟು ಪಾಸಿಟಿವ್ ಆಗಿರ್ತಲ್ಲ, ಅಂಕಗಳು ಜಾಸ್ತಿ ಆಗ್ಲಕ್ಕ ಅವಕಾಶ ಇದೆ. ನೀವು ಒತ್ತಡಕ್ಕೊಳಗಾಗಿ ಆತಂಕ ಆಗಿ ಕಣ್ಣೀರು ಹಾಕೋತ ಎಕ್ಸಾಮ್ ಬರೆದ್ರಿ ಅಂದ್ರ ಬರೋ ಅಂಕಗಳು ಕೂಡ ತಪ್ಪಾಗುವ ಸಾಧ್ಯತೆ ಹೆಚ್ಚ. ಭಾಳ ಹುಡುಗರು ಮುಂದಿನವ್ರು ಕೇಳ್ತಾರೆ ಸರ್. ಅದೇ ಆ ಒಂದು ಮಿಸ್ಟೇಕ್ ಮಾಡ್ಲಕ್ ಹೋಗ್ಬೇಡಿ. ಆಮೇಲೆ ಪೇಪರ್ 2 ಇದ್ದವರು, 1ನೇ ಪೇಪರ್ ಮತ್ತು 2ನೇ ಪೇಪರ್ ಇದ್ದವರು, 1ನೇ ಪೇಪರ್ ಮುಗಿದ ಕೂಡಲೇನೆ ಯಾರ್ಯಾರ್ದು 2 ಪೇಪರ್ ಇರ್ತಲ್ಲ ಅದನ್ನ ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಬೇಡಿ. ನೀ ಏನಾಯ್ಕೆ ಕ್ವಶನ್, ನಿಂದ ಎಷ್ಟಾಯ್ತು, ಇದಕ್ಕೆ ಯಾವ್ದಕ್ಕೆ, ಏನೂ ಚರ್ಚೆ ಮಾಡಬೇಡಿ. 1ನೇದು ಮುಗಿದ್ಕೊಡಿ, ಅದು ಮುಚ್ಚಿಡಿ. 2ನೇದಕ್ಕೆ ಮಾನಸಿಕವಾಗಿ ತಯಾರಾಗ್ರಿ. 2 ಪೇಪರ್ ಆದ ನಂತರ ನೀವು ಚರ್ಚೆ ಮಾಡ್ರಿ. ಇದು ನಮ್ಮ ಪರೀಕ್ಷೆಯ ಒಂದು ಕೌಶಲ್ಯಗಳಂತ ಕರಿತೀವಿ. ಇಂತಹ ಒಂದು ಸಾಮಾನ್ಯವಾದ ಎಚ್ಚರಿಕೆಯನ್ನು ತೆಗೆದುಕೊಂಡಾಗ ನಿಮ್ಮ ತಪ್ಪುಗಳು ಕಡಿಮೆ ಆಗ್ತಾವ ಅಂತ ನನ್ನ ಭಾವನೆ. ನಿಮ್ಮ ಏನಾರು ಇದ್ರೆ ಹೇಳಿ ಅಲ್ಲ, ಹೇಳಿ ಏನು ಇಲ್ಲ ಸರ್, ಇಲ್ಲಿಯವರೆಗೂ ಸಾಕಷ್ಟು ವಿದ್ಯಾರ್ಥಿಗಳು ಅವ್ರದೇ ಆಗಿರ್ತಕ್ಕಂಥ ಪರೀಕ್ಷೆಗಳಲ್ಲಿ
ಮಾಡೋ ಸಹಜ ತಪ್ಪುಗಳ ಮುಂದಿನ ಸಾರಿ ಮರುಕರಿಸಬಾರ್ದು ಅಂತೇಳಿ ಹೊಸದಾಗಿ ಎಕ್ಸಾಮ್ ಬರೆಯುವಾಗಲಿ ಪೂರ್ವಭಾವಿಯಲ್ಲಿ ಈಗಾಗಲೇ ತಪ್ಪು ಮಾಡಿರ್ತಕ್ಕಂಥ ಎಷ್ಟೋ ತಪ್ಪುಗಳು ಮರುಕರಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಭಾಳ ಸವಿಸ್ತಾರವಾಗಿ ಸರ್ ವಿಷಯಗಳನ್ನು ಹೇಳಿದ್ದಾರೆ. ಅವರು ಸರ್ ಹೇಳಿದಾಗೆ ಈ ತಪ್ಪುಗಳನ್ನ ದಯಮಾಡಿ ತಾವ್ಯಾರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಭಾಳ ಶಾಂತ ಚಿತ್ತದಿಂದ ಕ್ವಶನ್ ಪೇಪರನ್ನು ಉತ್ತರಿಸ್ರಿ. ಇಷ್ಟು ಮಾತನ್ನ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸರ್ ಮತ್ತೊಂದು ಎರಡು ಲಾಸ್ಟ್ ಸರ್ ತಮ್ಮ ವಿದ್ಯಾರ್ಥಿಗಳಿಗೆ ಕಿವಿ ಮಾತು. ಎಲ್ಲರಿಗೆ ಒಳ್ಳೆಯದಾಗಲಿ. ಯಾವುದೇ ರೀತಿಯ ಆತಂಕ ಭಯ ಇಲ್ಲದೆ ಮನಸ್ಸು ಹತೋಟಿಯಲ್ಲಿ ಇಟ್ಟುಕೊಂಡು ಪರೀಕ್ಷೆ ಬರೀರಿ ಅಂತ ಹೇಳ್ತಾರೆ ಎಲ್ಲರಿಗೂ ನಾನು ಸೂಚನೆ ನೀಡುತ್ತೇನೆ.